स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। भ्रष्ट कांग्रेस सरकारಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಸಿದ್ದರಾಮಯ್ಯಗೆ ಬೇಕೇ ಬೇಕು ಬೇಕೇ ಬೇಕು ಭಾರತ್ ಮಾತಾ ಕಿ ಎಸ್ ಪಾಟೀಲ್ ನಡಾಳೆ ಅವರಿಗೆ ರೈತ ಮೋರ್ಚಾಕ್ಕೆ ಬೇಕೇ ಬೇಕು ಬೇಕೇ ಬೇಕು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಪೆ ಬೀಜ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ರೈತ ವಿರೋಧಿ ಸಿದ್ದರಾಮಯ್ಯಗೆ ಬೇಕೇ ಬೇಕು ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಸಿದ್ದರಾಮಯ್ಯಗೆ ಬೇಕೇ ಬೇಕು ಬೇಕೇ ಬೇಕು ರೈತ ಮೋರ್ಚಾಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಳಪೆ ಬೀಜ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿತರಣೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಕಳಪೆ ಬೀಜ ವಿತರಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಮುಖ್ಯಮಂತ್ರಿಗೆ ಕಳಪೆ ಬೀಜ ವಿತರಣೆ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ತೊಗರಿ ಬೆಳೆಗೆ ಕಳಪೆ ಬೀಜ ವಿತರಣೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಗೌರವಾನ್ವಿತ ಮಾನ್ಯ ಲೋಕಾಯುಕ್ತರು ಈ ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಕಷ್ಟಕ್ಕೊಳಗಾದಂತ ಅನೇಕ ಜನ ರೈತರು ಅವರಿಗೆ ಮನವಿ ಮಾಡಿದರು. ಈ ರೀತಿ ಜಿಲ್ಲೆಯಲ್ಲಿ ಕಳಪೆ ತೊಗರಿ ಬೀಜವನ್ನ ಸಪ್ಲೈ ಮಾಡಿದರ ಪರಿಣಾಮವಾಗಿ ಸುಮಾರು 4 ರಿಂದ 5 ಸಾವಿರ ಕೋಟಿ ಬೆಳೆ ನಷ್ಟ ಆಗಿದೆ. ಯಾರು ಕಳಪೆ ಬೀಜ ಸಪ್ಲೈ ಮಾಡಿದಂತ ಏಜೆನ್ಸಿಗಳಿದ್ದಾರೆ, ಸುಮಾರು 70 ರಿಂದ 80 ಏಜೆನ್ಸಿಗಳು ಈ ಜಿಲ್ಲೆಯಲ್ಲಿವೆ. ಅವರೆಲ್ಲರೂ ಕೂಡ ಬೀಜ ನಿಗಮದ ಮುಖಾಂತರ ತೊಗರಿ ಬೀಜವನ್ನು ಸಪ್ಲೈ ಮಾಡಿದ್ದಾರೆ. ತೊಗರಿ ಬೀಜ ಸಪ್ಲೈ ಮಾಡ್ಬೇಕು, ಉತ್ಪಾದನೆ ಮಾಡ್ಬೇಕಾಗಿದ್ರೆ ಅವ್ರ ಮೊದಲೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗತ್ತೆ. ಯಾವ್ಯಾವ ಹೊಲದಾಗ ತೊಗರಿ ಬೀಜ ನಾವು ಬೆಳೆಯಕತ್ತೀವಿ ಅಂತ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗತ್ತೆ. ಸರ್ವೆ ನಂಬರ್ ಸಮೇತ ಕೊಡ್ತಾರೆ. ಅದನ್ನ JD ಅವ್ರು ಹೋಗಿ ವಿಸಿಟ್ ಮಾಡ್ಬೇಕಾಗತ್ತ, ವಿಜಿಲೆನ್ಸ್ ಅವ್ರು ವಿಸಿಟ್ ಮಾಡ್ಬೇಕಾಗತ್ತ. ಅದಕ್ಕೆ ಸೂಕ್ಷ್ಮ ಪೌಷ್ಟಿಕಾಂಶಗಳನ್ನ ಹಾಕಿ ಆ ಬೀಜಗಳನ್ನ ಬೆಳೆಸಿ ಅದು ಸರ್ಟಿಫೈ ಆದ್ಮೇಲೆ ಅದನ್ನ ನೀವು ರೈತರಿಗೆ ವಿತರಣೆ ಮಾಡ್ಬೇಕಾಗ್ತದೆ. ಅದನ್ನ ಯಾವುದನ್ನು ಮಾಡಿಲ್ಲ. ಭ್ರಷ್ಟ ಅಧಿಕಾರಿಗಳು ಮತ್ತು ಕೃಷಿ ಸಚಿವರು ಮತ್ತು ಕಮಿಷನರ್ ಮತ್ತು ಬೀಜ ನಿಗಮದ ಅಧಿಕಾರಿಗಳು ಇವರೆಲ್ಲರೂ ಕೂಡ ಶಾಮೀಲಾಗಿ ಇವತ್ತು ಏನು ದಾಲ್ ಮಿಲ್ಗಳಿಗೆ ಏನು ಸಪ್ಲೈ ಆಗ್ತಲ್ಲ, ಆ ದಾಲ್ ಮಿಲ್ಗೆ ಸಪ್ಲೈ ಆಗಿರ್ತಕ್ಕಂಥ ಏನು ತೊಗರಿನ ಚಾಣಿ ಹಿಡಿದು ಅದ್ರಾಗ ಸಣ್ಣ ಕಾಳು ತೆಗೆದು ಅದಕ್ಕೆ ಮಿಲಾಯ್ತಿನ ಪುಡಿ ಮಿಕ್ಸ್ ಮಾಡಿ ರೈತರಿಗೆ ಇವತ್ತು ಕಳಪೆ ಬೀಜಗಳನ್ನ ಸಬ್ ಸ್ಟ್ಯಾಂಡರ್ಡ್ ಸೀಡ್ಸ್ ಅನ್ನ ಇವತ್ತು ರೈತರಿಗೆಲ್ಲರಿಗೂ ಕೂಡ ಸಪ್ಲೈ ಮಾಡೋದ್ರಿಂದ ಎಂಟೈರ್ ಬಿಜಾಪುರ ಜಿಲ್ಲೆಯಲ್ಲಿ 5,38,000 ಹೆಕ್ಟೇರ್ ಪ್ರದೇಶದಲ್ಲಿ ಏನು ನಮ್ಮ ರೈತರು ತೊಗರೆ ಬೆಳೆದಿದ್ರು 100ಕ್ಕೆ 80% ಸಂಪೂರ್ಣ ನಾಶ ಆಗಿದೆ. 80% ಬೆಳೆ ನಷ್ಟ ಆಗಿದೆ. ಆದ್ರೆ ಇದಕ್ಕೆ ಅಧಿಕಾರಿಗಳು ಬೇರೆ ಸಬೂಬುಗಳನ್ನು ಹೇಳ್ತಾ ಇದ್ದಾರೆ.
ತೇವಾಂಶದ ಕೊರತೆಯಿಂದ ಆಗಿದೆ ಅಂತ ಹೇಳ್ತಾರೆ. ಹೋದ ವರ್ಷ ಈ ವರ್ಷಕ್ಕಿಂತ ಕಮ್ಮಿ ಮಳೆ ಆಗಿತ್ತು, ಚೆನ್ನಾಗಿ ಬಂದಿದೆ. ತೇವಾಂಶ ಕೊರತೆ ಆಗಿದ್ರೆ ಗಿಡ ತಲೆ ಹತ್ರಕ್ಕೆ ಬೆಳೆಯಂಗಿಲ್ರಿ. ಇದನ್ನ ಅಧಿಕಾರಿಗಳು ಯಾರು ಏನೋ ಕಿವಿನಲ್ಲಿ ಹೂ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ, ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಎರಡನೇದು ಹೇಳ್ತಾರೆ, ಅವರು ಮಂಜು ಬಿದ್ದು ಹಾಳಾಗಿ ಹೋಗುತ್ತೆ. ಮಂಜು ಬಿದ್ದಿದ್ರ ಮಂಜಿಗೆ ಮೊದಲು ಎಫೆಕ್ಟ್ ಆಗೋ ಏನು ಬೆಳೆಗಳು ಅಂದ್ರೆ ಅದು ತೋಟಗಾರಿಕೆ ಬೆಳೆ, ಅದರಲ್ಲಿ ವಿಶೇಷವಾಗಿ ದ್ರಾಕ್ಷಿ ಬೆಳೆ. ನಮ್ಮಲ್ಲಿ ದ್ರಾಕ್ಷಿ ಬೆಳೆ ಚೆನ್ನಾಗಿದೆ, ಬೇಕಿದ್ರೆ ದ್ರಾಕ್ಷಿ ಬೆಳೆಗಾರ ಇಲ್ಲಿ ಬಹಳ ಜನ ಬಂದಾರ, ಅವ್ರನ್ನೆಲ್ಲರೂ ಕೂಡ ನೀವು ಮಾನ್ಯ ಲೋಕಾಯುಕ್ತ ಸಾಹೇಬರು ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ನೀವೇನು ಕೊಡ್ತಾ ಇದ್ದೀರಿ ಇವನ್ನೆಲ್ಲ, ಇದನ್ನ ಕೂಡ ಅದ್ರ ಜೊತೆ ಅಳವಡಿಸ್ಕೊಳ್ಳಿಕ್ಕೆ ನಾವು ಒಂದು ವರದಿನ ಇಲ್ಲಿಂದ ಕಳಿಸ್ಕೊಡ್ತೀವಿ. ನಮ್ಮ ಎಸ್ ಪಿ ಸಾಹೇಬರು ತಾವು ಊಟದ ಟೈಮ್ನಾಗ ಬಂದಿರಿ ಇವಾಗ. ಅದರ್ವೈಸ್ ನಮ್ಮ ಎಸ್ ಪಿ ಸಾಹೇಬರು ಆಮೇಲೆ ಇನ್ಸ್ಪೆಕ್ಟರ್ ಎಲ್ಲ ಇದ್ರು. ಇವಾಗ ನೀವು ಇದನ್ನು ಕೊಡ್ರಿ, ನೀವು ಒಂದು ಹದಿನೈದು ದಿನದಿಂದ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 5,34,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ನಷ್ಟ ಆಗಿದೆ. ಇದಕ್ಕೆ ಕಳಪೆ ಬೀಜ ಸಪ್ಲೈ ಮಾಡದೆ ಕಾರಣ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ರೈತರ ಬಾಯಲ್ಲಿದೆ, ಕಳಪೆ ಬೀಜದಿಂದಾಗೇನೆ ಈ ಬೆಳೆ ನಷ್ಟ ಆಗಿದೆ ಅಂತೇಳಿ. ಅದನ್ನು ಕುರಿತು ಜಿಲ್ಲಾಧಿಕಾರಿಗಳಿಗೆ, ಕೃಷಿ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಹಲವಾರು ಮನವಿಗಳನ್ನ ಮಾಡಿದಾಗಿದೆ. ಕಳಪೆ ಬೀಜ ಸಪ್ಲೈ ಮಾಡೋದ್ರಿಂದ ಏಜೆನ್ಸಿಗಳ ಬಗ್ಗೆ ಎನ್ಕ್ವೈರಿ ಮಾಡ್ರಿ, ಯಾರು ಸಪ್ಲೈ ಮಾಡಿದಾರೆ ಅವ್ರನ್ನ ಬಂಧಿಸ್ರಿ, ಮತ್ತು ಆದಂತ ನಷ್ಟಕ್ಕೆ ಸುಮಾರು 5,000 ಕೋಟಿಯ ನಷ್ಟ ಆಗಿದೆ, ಅದಕ್ಕೆ ಪರಿಹಾರ ಕೊಡಬೇಕು ಸರ್ಕಾರ ಅಂತ ಹೇಳಿ ಆಗ್ರಹ ಮಾಡಿ ಹೋರಾಟವನ್ನ ಶಾಂತಿಯುತವಾಗಿ ರೈತರು ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತಿನವರೆಗೂ ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ ಮತ್ತು ಕಣ್ಣು ಕಾಣಿಸ್ತಾ ಇಲ್ಲ. ಅದಕ್ಕೆ ಇವತ್ತಿನಿಂದ 650 ಹಳ್ಳಿಗಳ ರೈತ ಪ್ರತಿನಿಧಿಗಳು ಲಕ್ಷಾಂತರ ರೈತರ ಪರವಾಗಿ ಕೇಸ್ಗಳನ್ನು ದಾಖಲೆ ಮಾಡತಕ್ಕಂಥ ಕೆಲಸ ಲೋಕಾಯುಕ್ತದಲ್ಲಿ ಪ್ರಾರಂಭ ಆಗಿದೆ. ಕೃಷಿ ಸಚಿವರ ವಿರುದ್ಧ, ಅಗ್ರಿಕಲ್ಚರ್ ಕಮಿಷನರ್ ವಿರುದ್ಧ, ಸೆಕ್ರೆಟರಿ ವಿರುದ್ಧ ಮತ್ತು DC ವಿರುದ್ಧ ಮತ್ತು JD ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನ ದಾಖಲೆ ಮಾಡಬೇಕು, ಕೂಡಲೇ ಅವ್ರನ್ನ ಬಂಧಿಸಬೇಕು. ಯಾವ ಕಳಪೆ ಬೀಜ ಸಪ್ಲೈ ಮಾಡಿದಂತೆ ಏಜೆನ್ಸಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಕೃಷಿ ಸಚಿವರು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ಆಗಬೇಕು, ಸಮಗ್ರ ಏನು ತನಿಖೆ ಆಗಬೇಕು ಮತ್ತು ರೈತರಿಗೆ ಪರಿಹಾರ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಮಾಡಿ ಇವತ್ತಿನಿಂದ ಕಾನೂನಾತ್ಮಕ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಇದಲ್ದೇನೆ ಸೋಮವಾರದಿಂದ ಗವರ್ನರ್ ಅವ್ರನ್ನ ಭೇಟಿ ಹಾಕೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಗವರ್ನರು ನಮ್ಮ ರೈತ ಪ್ರತಿನಿಧಿಗಳಿಗೆ ಪರ್ಮಿಷನ್ ಕೊಟ್ಟ ತಕ್ಷಣ ನಾವು ಗವರ್ನರ್ನ ಕೂಡ ಭೇಟಿಯಾಗಿ ಪ್ರತಿಯೊಬ್ಬ ಊರಿಂದ ಒಬ್ಬ ರೈತ ಪ್ರತಿನಿಧಿ, 650 ಹಳ್ಳಿಗಳಿದಾವೆ, 650 ಹಳ್ಳಿಗಳದ ಒಬ್ಬೊಬ್ಬ ಪ್ರತಿನಿಧಿಯನ್ನು ಕರೆದುಕೊಂಡು ಹೋಗಿ ಇಲ್ಲಿ ಆಗಿರ್ತಕ್ಕಂಥ ಅನಾಹುತ ದುರಂತ ಏನಾಗಿದೆ, ರೈತರಿಗೇನೋ ಅನ್ಯಾಯ ಆಗಿದೆ, ರೈತರಿಗೆ ನಷ್ಟ ಆಗಿದೆ, ಅದಕ್ಕೆ ಕಾರಣ ಯಾರು, ಕಾರಣರಾಗಿರ್ತಕ್ಕಂಥ ಕೃಷಿ ಸಚಿವರನ್ನ ಕೂಡಲೇ ಬಂಧಿಸಬೇಕು. ಅನಿವಾರ್ಯ ಬಂದ್ರೆ ಈ ಸರ್ಕಾರ ಈ ಭ್ರಷ್ಟ ಅಧಿಕಾರಿಗಳನ್ನ, ಕೃಷಿ ಸಚಿವರನ್ನ ಮತ್ತು ಈ ಒಂದು ಕಳಪೆ ಬೀಜ ಸಪ್ಲೈ ಮಾಡಿದ ಏಜೆನ್ಸಿಗಳನ್ನ ರಕ್ಷಣೆ ಮಾಡುವಂತ ಏನು ಪ್ರಯತ್ನ ಮಾಡ್ತಾ ಇದೆ, ಅನಿವಾರ್ಯ ಆದ್ರೆ CBI ಎನ್ಕ್ವೈರಿ ಮಾಡಿ ಇವರೆಲ್ಲರನ್ನು ಕೂಡ ಬಂಧಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ನಾವು ಸೋಮವಾರದಿಂದ ಗವರ್ನರ್ಗೆ ಮನವಿ ಕೊಡೋ ಮುಖಾಂತರ ಮಾಡೋರಿದ್ದೇವೆ. ಇವತ್ತು ಬಿಜಾಪುರದಲ್ಲಿ ಈ ಬಿಜಾಪುರ ಜಿಲ್ಲೆ ರೈತರ ಬೆಳೆ ಏನು ಹಾನಿಯಾಗಿದೆ, ಆ ಹಾನಿಯ ಆದಂತ ರೈತರ ಇವತ್ತು ಲೋಕಾಯುಕ್ತಕ್ಕೆ ಬಂದು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಬಿಜಾಪುರದಲ್ಲಿ ಇವತ್ತು ಬಂದಂತ ರೈತರು ಒಂದು 100 ರೈತರು ಒಬ್ಬ ಪ್ರತಿನಿಧಿಯಾಗಿ ಒಬ್ಬರು ಬಂದು ಇವತ್ತು ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ. ಒಟ್ಟಾರೆ ಈ ಕೃಷಿ ಇಲಾಖೆಯಿಂದ ಸರಬರಾದಂತ ಏನು ತೊಗರಿ ಬೀಜದವು ಕಳಪೆ ಮಟ್ಟದಿರೋದ್ರಿಂದ ಈ ತೊಗರಿ ಬೆಳೆ ಸಂಪೂರ್ಣ ನಾಶ ಆಗಿದೆ. ಜಿಲ್ಲೆಯೊಳಗೆ ರೈತರು ಹಾನಿಗೀಡಾಗ್ಯಾರ. ಈ ರೈತರ ನೆರವಿಗೆ ಸರ್ಕಾರ ಬರಲಿಲ್ಲ ಅಂದ್ರೆ ಮತ್ತೆ ರೈತರ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಈಗ ರೈತರ ಬೆಳೆ ಕಮರ್ಷಿಯಲ್ ಬೆಳೆ ಅಂದ್ರೆ ತೊಗರಿ ಬೆಳೆ ಒಂದ, ಆ ಬೆಳೆನ ಇವತ್ತು ಕೈ ಕೊಟ್ಟಿದ್ರಿಂದ ರೈತರು ಬಹಳ ಸಂಕಷ್ಟನಾಗಿದಾರ. ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತು ಬೇಗನೆ ಈ ಸರ್ಕಾರ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು, ಪರಿಹಾರವನ್ನು ಕೊಡ್ಬೇಕು. ಅದನ್ನ ಬಿಟ್ಟು ನಾವು 15 ದಿವಸದಿಂದ ಸತತ ನಮ್ಮ ರಾಜ್ಯಾಧ್ಯಕ್ಷ ಅಂತ ಎಸ್ ನಡಳ್ಳಿ ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಸರ್ವೆ ಮಾಡಿ ಅದನ್ನ ಸರ್ಕಾರಕ್ಕೆ ನೀವು ಅದನ್ನ ಸಲ್ಲಿಸ್ರಿ ಅಂತ ಒತ್ತಾಯ ಮಾಡ್ತಾ ಇದೀವಿ. ಸರ್ಕಾರ ಅದ್ರ ಬಗ್ಗೆ ಕಿಂಚಿತ್ತು ಲಕ್ಷ್ಯ ಕೊಡ್ತಾ ಇಲ್ಲ. ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಈ ರೈತರ ಬಗ್ಗೆ ವಿರೋಧಿ ಸರ್ಕಾರದ ಇದೆ, ಯಾವಾಗಲೂ ರೈತರ ಬಗ್ಗೆ ವಿರೋಧಿ ಸರ್ಕಾರ ಇದೆ.
ಯಾವಾಗ ಸರ್ಕಾರ ಬಂತು ಸಾಕಷ್ಟು ಯೋಜನೆಗಳಿವೆ, ರೈತರಿಗೆ ಅನುಕೂಲ ಆಗಂತ ಯೋಜನೆಗಳು ಎಲ್ಲ ಬಂದ್ ಮಾಡೋ ಮೂಲಕ ಇವತ್ತು ರೈತರಿಗೆ ತೊಂದರೆ ಕೊಡ್ತಾ ಇದೆ. ಒಟ್ಟಾಗಿ 100 ಇಲಾಖೆಗಳು ಇದಾವೆ ರಾಜ್ಯದಲ್ಲಿ, ದೇಶದಲ್ಲಿ. ಆ ಕೃಷಿ ಇಲಾಖೆ ಭಾಳ ಸ್ವಚ್ಛ ಇರ್ಬೇಕು. ಯಾಕಂದ್ರೆ ನಮ್ಮ ಅನ್ನ ಸಿಗೋದು ಈ ಭೂಮಿ ಮೇಲೆ ಜೀವಿ ಬದುಕಬೇಕಂದ್ರೆ ಅನ್ನನ ಮುಖ್ಯ. ಅನ್ನ ಸಿಗಬೇಕಂದ್ರೆ ರೈತ ಜೀವಂತ ಆಗಿರ್ಬೇಕು. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರನ್ನ ಕೊಲ್ತಾ ಇದೆ. ಅದಕ್ಕೆ ಇವತ್ತು ಕೃಷಿ ಇಲಾಖೆ ಹೆಂಗಾಗಿದೆ ಅಂದ್ರೆ ಇದು ಕೃಷಿ ಮಂತ್ರಿ ಅಂಗಡಿ ಆಗೈತಿ, ಕೃಷಿ ಮಂತ್ರಿ ಉದ್ಯೋಗ ಕೇಂದ್ರ ಆಗೈತಿ. ಇದು ಎಲ್ಲಿವರೆಗೆ ಹೋಗುವುದಿಲ್ಲ. ಯಾವಾಗ ರೈತರಿಗೆ ಅನುಕೂಲ ಆಗಬೇಕು, ರೈತರ ಸೇವೆ ಮಾಡ್ಬೇಕಂತಕ್ಕಂಥ ಭಾವನೆಯಿಂದ ಇಲ್ಲಿ ಕೃಷಿ ಮಂತ್ರಿ ಕೆಲಸ ಮಾಡಿದ್ರೆ ಮಾತ್ರ ಇದು ರೈತರಿಗೆ ಅನುಕೂಲ ಆಗ್ತೈತಿ. ಇದನ್ನ ತಮ್ಮ ಮೂಲಕ ಮನವಿ ಮಾಡ್ತಾನು, ಈ ಕೃಷಿ ಮಂತ್ರಿ ಬೇಗ ತೊಲಗಬೇಕು. ತೊಗರಿ ಬೆಳೆ ಹಾನಿಯಾದದ್ದಕ್ಕೆ ಸರ್ಕಾರ ಇಲ್ಲಿ ಮಠ ಯಾವುದೇ ಒಂದು ಸರ್ವೆಯನ್ನು ಮಾಡಿಲ್ಲ ಮತ್ತು ಅದು ಎಷ್ಟು ಜಮೀನುಗಳ ತೊಗರಿ ಬೆಳೆ ಹಾಳಾಗ್ಯಾವ ಅನ್ನೋದು ಗೊತ್ತಿಲ್ಲ. 5 ಲಕ್ಷ ಎಕರೆಗಳು ರೈತರ ಜಮೀನುಗಳು ಕಳಪೆ ಬೀಜ ಕೊಟ್ಟಿದ್ದರಿಂದ ಎಲ್ಲ ಹಾಳಾಗಿದೆ. ಮತ್ತು ಸರ್ಕಾರದವರು ಆ ಬೀಜಗಳನ್ನು ಕಳಪೆ ಬೀಜ ಕೊಟ್ಟ ಏಜೆನ್ಸಿಗಳಿಗೆ ಕೇಳಿಲ್ಲ ಮತ್ತು ಸರ್ವೆನೂ ಮಾಡಿಲ್ಲ. ಈ ರೀತಿ ರೈತರಿಗೆ ಅಘೋರ ಅನ್ಯಾಯ ಆಗಿದೆ. ರೈತರನ್ನ ಶೀಘ್ರದಲ್ಲಿ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕಂತೇಳಿ ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ನಾವು. ಯಾಕಂದ್ರೆ ಅನ್ಯಾಯ ಆದ ರೈತರು ಯಾಕಂದ್ರೆ ಮೇಜರ್ ಪೋರ್ಷನ್ ತೊಗರಿ ಬಿಜಾಪುರದಲ್ಲಿ ಮತ್ತು ಗುಲ್ಬರ್ಗ 2 ಜಿಲ್ಲೆದಾಗ ಹೆಚ್ಚಿನ ಬೆಳೆಗಳನ್ನು ಬೆಳಿತಾರ. ಅದಕ್ಕೆ ಅತಿ ಶೀಘ್ರದಲ್ಲಿ ಇದನ್ನ ಸರ್ವೆ ಮಾಡಿಸಿ ಸರ್ಕಾರದವರು ಬೆಳೆ ಪರಿಹಾರವನ್ನು ರೈತರಿಗೆ ಒದಗಿಸಬೇಕಂತೇಳಿ ಈ ಮುಖಾಂತರ ಹೇಳಿ ನಾನು ವಕೀಲರ ಸಂಘ ಅಧ್ಯಕ್ಷ ಮತ್ತು ಡಿಜಿ ಬಿರಾದರ ವಕೀಲರು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.